ಸ್ವಾಮಿ ಏನೋ ತಪ್ಪಿ ಬಿದ್ದಾನಿ ಇನ್ನೆಂದೂ ಬೀಳಂಗಿಲ್ಲ, ಕೊಳ್ಳಾಗ ಕಟ್ಟಕೊರೋಯಪ್ಪ ಅಂತ ತಿಳ್ಕೊಂಡು ನೂಲಿ ಚಂದೈನ ಬೆನ್ನು ಹತ್ತಿ ಬಂದನ ಪರಮಾತ್ಮ. ಬಾಗಲದೊಳಗ 3 ದಿನ ಉಪವಾಸ ಕೂತಾನ ಪರಮಾತ್ಮ. ನೋಡ್ರಿ ಭಗವಂತನನ್ನ ಹೆಂಗ ಗೆಲ್ಲುತ್ತಾರ ಭಕ್ತರು, ಹೆಂಗ ಗೆಲ್ಲುತ್ತಾರ. ಪರಮಾತ್ಮನನ್ನ ಸೋಲಿಸಾಕ ಬರ್ತದ, ಅವನ್ನ ಸೋಲಿಸಾಕ ಬರ್ತದ. ಆದ್ರ ಅವನ್ನ ಎದರಿಂದ ಸೋಲಿಸಾಕ ಬರ್ತದ ಅಂತಂದ್ರ ನಮ್ಮ ಅಹಂಕಾರದಿಂದ ಸೋಲಿಸಲಿಕ್ಕೆ ಬರೋದಿಲ್ಲ. ನಮ್ಮಲ್ಲಿರ್ತಕ್ಕಂಥ ವ್ಯಾಮೋಹದಿಂದ ಅವನನ್ನ ಸೋಲಿಸಾಕ ಬರೋದಿಲ್ಲ. ಅವ ಎದಕ್ಕೆ ಸೋಲ್ತಾನಂತಂದ್ರ ಕೇವಲ ಭಕ್ತಿಗೆ ಮಾತ್ರ ಸೋಲ್ತಾನ. ಅದು ಒಂದು ನಾವು ಕಲ್ಕೋಬೇಕು. ನಾವು ಒಬ್ಬರನ್ನ ಗೆಲ್ಲಬೇಕಾದ್ರೆ ಅವ್ರ ವೀಕ್ನೆಸ್ ಕಂಡು ಹಿಡಿಬೇಕಂತ ನಾವು. ಅವ್ರ ವೀಕ್ನೆಸ್ ಕಂಡು ಹಿಡಿದೀವಿ ಅಂತಂದ್ರೆ ಅದನ್ನ ನಾವು ಮಾಡಿದೀವಿ ಅಂದ್ರೆ ಅವ್ ನಮಗೆ ಸೋತ ಬಿಡ್ತಾನ. ಈ ಒಂದೊಂದು ವೀಕ್ನೆಸ್ ಅದ ಪರಮಾತ್ಮಂದ. ಏನಂತಂದ್ರ ನೀ ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ರೊಕ್ಕ, ನಿನ್ನ ರೂಪಾಯಿ ಎಲ್ಲ ಬಿಟ್ಟು ಅವನ್ನ ಧ್ಯಾನ ಮಾಡಕ್ ಹತ್ತಿದಿ ಅಂದ್ರೆ, ಅವನ್ನ ನೆನಸಾಕ್ ಹತ್ತಿದಿ ಅಂತಂದ್ರೆ, ಅವನ ಮೇಲೆ ನಿರಂತರ ಭಕ್ತಿ ಮಾಡಿದಿ ಅಂತಂದ್ರ ಎಲ್ಲಿದ್ದಲ್ಲಿ ತಾನು ಓಡಿ ಬರ್ತಾನ, ನಿನಗ ಸೋಲ್ತಾನೆ. ಅದಕ್ಕೆ ಬಸವಣ್ಣವ್ರು ಬರೆದಾರಲ್ಲ ಏನಂತಂದ್ರ, ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ, ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಾಯಿತು, ವೇದವ ನೋದಿದ ಬ್ರಹ್ಮಣ ಶಿರ ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಅವನ್ ಎದಕ್ಕೆ ಪ್ರಿಯದನ್ರಿ? ಭಕ್ತಿಗೆ ಮಾತ್ರ ಪ್ರಿಯದನ. ನೀವು ಅಡ್ಡ ಮಾಡಿದರೆ ಸಾಕು. ಭಕ್ತಿ ಮಾತ್ರವನ್ನು ಮಾಡಿದೊಡೆ ಕೇಳಂಗಣೆ ಮುಕ್ತಿಯ ನೊಲಿದೈವ ನೀಶನು. ನೀ ಅವನಿಗ ಭಕ್ತಿ ಅಂದ್ರ ಅದರ ಗೊತ್ತದಿಲ್ರಿ ಮತ್ತೇವ. ಏನ್ರಿ ಸ್ವಾಮಿ ಇಷ್ಟು ದಿವ್ಸ ಆತ ನಾವು ಪುರಾಣ ಕೇಳ್ತೀವಿ, ನಮಗೇನು ಭಕ್ತಿ ಅಂದ್ರೆ ಏನ್ ಗೊತ್ತಿಲ್ಲ, ಏನ್ ನೀವು ದೊಡ್ಡ ಇದನ್ನ ಹೇಳಕ್ ಬಂದಿರ ನಮಗಂತೀರಿ. ಮತ್ತೆ ಆದ್ರೂ ನಾನ್ ಸುಮ್ ಕೇಳ್ತೇನ್ರಿ, ನಿಮಗ್ ಗೊತ್ತದ ಭಕ್ತಿ ಅಂತಂದ್ರ ಇಲ್ಲ ಅಂತ ಅರ್ಥ ಅಲ್ಲ. ಆದ್ರೂ ಸುಮ್ ಕೇಳ್ತಿರ್ತೀನಿ, ಯಾರು ಹೇಳ್ರಿ ಭಕ್ತಿ ಅಂದ್ರೆ ಏನು? ನಾವೇನ್ ತಿಳ್ಕೊಂಡಿವಿ? ಏನ್ರಿ ಸ್ವಾಮಿ ಭಕ್ತಿ ಅಂದ್ರೆ ಅದಲ್ಲ, ಎದ್ದು ಕೂಡಲೇ ಜಳಕ ಮಾಡಿದ್ರೆ, ಜಳಕ ಮಾಡಿ ಮಡಿ ಬಟ್ಟೆ ಹಾಕೊಳಿದ್ರೆ, ಮಡಿ ಬಟ್ಟೆ ಹಾಕೊಂಡ 2 ಊದಿನ ಕಡ್ಡಿ ತಗೊಂಡ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಬಂದ್ಬಿಡುದು, ಇದ ಭಕ್ತಿ ರೀ. ಇದು ನಾವು ತಿಳ್ಕೊಂಡು ಭಕ್ತಿ ರೀ. ಇದು ಬ್ಯಾರೆ ಭಕ್ತಿ. ನೀವೆಲ್ಲ ದೇವ್ರಿಗೆ ಹೋಗ್ತಿರಲ್ರಿ, ದೇವ್ರ ಗುಡಿ ಮುಂದೆ ಹೋಗಿ 2 ಊದಿನ ಕಡ್ಡಿ ಓದಿರ್ತೀರಿ, 2 ಊದಿನ ಕಡ್ಡಿ ತಗೊಂಡ್ ಹೋಗಿ, ಅವು ಮತ್ತೆ ಎಂತ ಊದಿನ ಕಡ್ಡಿ ಅಂದ್ರ ಆ ನಾತ ನೋಡಿದ್ರೆ ದೇವ್ರ ಗುಡ್ಯಾಗ ಇರಬಾರ್ದು ಅಂತ ಊದಿನ ಕಡ್ಡಿ. 2 ಊದಿನ ಕಡ್ಡಿ ಗಟ್ರಿ ಬಾಳ ಅಂದ್ರೆ ₹1, 8 2 ಊದಿನ ಕಡ್ಡಿ. 2 ಊದಿನ ಕಡ್ಡಿ ತಗೊಂಡು ಹೋಗಿ ಅವಾಗ ದೇವ್ರಿಗೆ ಹಚ್ಚಿ ಬೆಳಗ್ಗೆ ಕಣ್ಣು ಮುಚ್ಕೊಂಡು, ಯಪ್ಪ ನಮ್ ಬಾಸುಕ ಹೊಲ ಕೊಡಾಕತ್ತಾರ್ರಿ ಯಪ್ಪ ದೇವ್ರ, ಅದನ್ನ ತಗೊಳಕ್ ರೊಕ್ಕಿಲ್ರಿ ನೋಡ್ರಿ, ₹2 ಊದಿನ ಕಡ್ಡಿ ತಗೊಂಡು ನಿಮ್ಗೆ ಎಷ್ಟು ಕೊಡ್ಬೇಕವ? 2 ಎಕರೆ ಬೇಡಾಕತ್ತೀರಿ. ಮತ್ತೆ ಅದನ್ನೇ ಬೇಡಾಕತ್ತೀರಿ. ₹2 ಊದಿನ ಕಡ್ಡಿ ಓದ್ 2 ಎಕರೆ ಹೊಲ ಬೇಡಾಕತ್ತೀರಿ ಅಂದ್ರೆ ಊದಿನ ಕಡ್ಡಿಗೆ ಎಟ್ಟ, ಹೊಲಕ್ಕೆ ಎಟ್ಟ? ಅಟ್ಟು ಮಳ್ಳದಾನ ದೇವ್ರು, ಅಟ್ಟು ಮಳ್ಳದಾನಂದ್ರಿ ದೇವ್ರು. ಅದಕ್ಕ ಮೊದಲು ದೇವ್ರ ಜೀವಂತ ಇದ್ದತ್ರಿ ಎಲ್ಲ ಗುಡ್ಯಾಗ. ಈಗ ನೀವು ನಿಮ್ಮೂರಾಗ ಹಣಮಪ್ಪದಲ್ಲ, ಹಣಮಪ್ಪ ಜೀವಂತ ಇದ್ದತ್ತ ಮೊದಲು. ನೀವು ಇಂತಿಂತ ಲಿಸ್ಟ್ ತಗೊಂಡ್ ಬರಾಕತ್ತಾನ, ನಿಮ್ಗೆ ಬ್ಯಾಸರಾಗ ಅವ್ ಕಲ್ಲು ಹಾಕುತ್ತಾನತ್ ನೋಡ್ರಿ. ದೇವ್ರುಗಳು ಕಲ್ಲು ಯಾಕಾಗ್ಯಾವ ಅಂದ್ರೆ ನಮ್ಮ ಸಂಬಂಧ. ಯಾಕಂದ್ರ ನಮ್ಮ ಲಿಸ್ಟ್ ಬಾಳ ಇರ್ತಾವ್ರಿ, ಅದನ್ನ ಕೊಡ್ರಿ ಇದನ್ನ ಕೊಡ್ರಿ, ಅದು ಬೇಕು ಇದು ಬೇಕು. ಇವತ್ತು ಬೇಡುದ್ ಬಿಟ್ಟಿಲ್ಲ ನಾವು. ನಮ್ಮ ಮವುಗಳು ಕಣ್ಣು ಮುಚ್ಕೊಂಡ್ ನಿಂತಾರಂದ್ರ ಸಾಟ್ ನಮ್ಮ ಮತ್ತೊಬ್ಬರಿಗೆ ಸರಿಯಂಗೆ ಇಲ್ಲ, ಪಾಳೆನ ಕೊಡಂಗಿಲ್ಲ. ಅವ್ ಹಿಂದಿನ ನಮಸ್ಕಾರ ಮಾಡಿ ಹೋಗ್ಬಿಡ್ತಾವ. ಕಣ್ಣು ಮುಚ್ಕೊಂಡ್ ನಿಂತು ಬಿಡ್ತಾವ ನಮ್ಮ ಮಗು ದೇವ್ರ ಮುಂದೆ. ಯಪ್ಪಾ ನನ್ನ ಮಗಳದೊಂದು ಲಘುಟ್ ಲಗ್ನ ಆಗಿಲ್ಲಪ್ಪ, ನನ್ನ ಮಗ ನೌಕರಿ ಸಿಗ್ಲಿ, ನನ್ನ ಮಗ ಕನ್ಯಾ ಸಿಗ್ಲಿ, ಒಟ್ಟ ದೇವ್ರ ಮುಂದೆ ಕಣ್ಣು ಮುಚ್ಕೊಂಡು ನಿಂತು ಬಿಡುದು. ಅಟ್ಟ ನೀವು ಭಕ್ತಿ ಮಾಡ್ತೀರಿ ತಿಳಿದಿರಲ್ಲ. ಇದು ಭಕ್ತಿ ಅಲ್ರಿವ, ಇದು ತುಡುಗ್ ಮಾಡೋ ಯುಕ್ತಿನ. ಇದು ಯಾರಿಗ್ ಗೊತ್ತಲ್ಲ ಆಗಲಾರ್ದಂಗ ತುಡುಗ್ ಮಾಡೋ ಯುಕ್ತಿನ ಇದು. ಯಾಕಂತಂದ್ರ ಈ ಭಕ್ತಿ ಇದಲ್ಲ. ಕೆಲವೊಬ್ರು ನೋಡ್ಬೇಕು, ನಿಮ್ ಊರಾಗಲ್ರ ನಮ್ ಕಡೆ ಹೇಳ್ತೇನೆ ನಾನು, ಕೆಲವೊಬ್ರು ನೋಡ್ಬೇಕು ಹೆಂಗ್ ಭಕ್ತಿ ಇರ್ತದಂದ್ರ ಎದ್ದು ಕೂಡ ಜಳಕ ಮಾಡಿ ದೋತ್ರ ಉಟ್ಕೊಂಡು ಉದ್ದಕ್ಕ ಅದ ಚುಂಗಿ ಕೊಳ್ಳಿಗೆ ಹಾಕೊಂಡು 2 ಊದಿನ ಕಡ್ಡಿ ತಗೊಂಡು ಎಲ್ಲ ಕಡೆ ಹಿಂಗ ವಿಭೂತಿ ಹಚ್ಕೊಂಡು ಕೊಳ್ಳಾಗ ರುದ್ರಾಕ್ಷ ಹಾಕೊಂಡು ಶಿವಾಯಮ್ಮ ಮಂದಿ ಕೇಳುವಂಗ. ಅದು ಮತ್ತ ಶಿವ ಅನ್ಕೊಂತ ಶಿವಾಯನ್ಮ ಬಾಯಾಗ ಪರಮಾತ್ಮನ ನಾಮ ಜಪ, ಹೃದಯದೊಳಗ ಮಂದಿ ಗಂಟ ಗಪ. ದೇವ್ರ ಇತ್ತಾನ್ರಿ.
ಯಾರು ತಪ್ಪು ತಿಳ್ಕೊಬೇಡ, ನಾ ಇದ್ದಂಗ ಹೇಳ್ತಿರ್ತಾನೆ ಹಂಗೆ. ದೇವರೆಂದರೆ ಒಲಿತಾನ್ರಿ? ಒಲಿಯಂಗಿಲ್ಲ. ಇದು ಭಕ್ತಿನೂ ಅನ್ನಂಗಿಲ್ಲ. ಭಕ್ತಿ ಅಂತ ಯಾವ್ದಕ್ ಅನ್ಬೇಕಂತಂದ್ರ ಬಹಳ ಈಸಿ ಅದ ರೀ. ನೀವೇನು ಕೊಡ್ರಿ, ಬೇಕಾರ ಬಿಡ್ರಿ, ದೇವ್ರ ಗುಡಿ ಹೋಗ್ರಿ, ಬೇಕಾರ ಬಿಡ್ರಿ, ಇಲ್ಲೇ ಮನ್ಯಾಗನ ಕುಂತ ಭಕ್ತಿ ಬರೀ ನೆನಸುದಟ್ಟರಿ. ಬರೀ ನೆನೆಸಿದ್ರೆ ಸಾಕ, ಅದ ದೊಡ್ಡ ತೃಪ್ತಿ ಆಗತಾನ ಪರಮಾತ್ಮ. ನಿಜಗೊಂಡ್ರು ಬರೀತಾರಲ್ಲ, ಆವ ಕಾಲದೊಳು ಬಳಿಕಾವ ದೇಶದೊಳು ಬೇರಾವ ವಸ್ತುವಿನೊಳು ಬೆರೆಯದ ಅತಿ ಮಮತೆ, ಆವ ಪರಿಯೋಳು ತನ್ನ ಮೇಲಿರ್ಬೋದಂತೆ ಗುರುದೇವತೆಯೊಳು ಅನುರಾಗವಿಹುದೇ ನಿಜ ಭಕುತಿ. ನೀವು ನಿಮ್ಮ ಮೇಲೆ ಅಟ್ಟ ಪ್ರೇಮ ಇದ್ರಲ್ಲ, ಅಟ್ಟ ಪ್ರೇಮ ಅವನ ಮ್ಯಾಗ ಇಟ್ಟು ಬಿಡ್ರಿ ಮರ, ಇಟ್ಟ ಸಾಕ. ಭಕ್ತಿ ಲಕ್ಷಣ ಇದಾನ. ಇಲ್ರಿ ನಾವು ಅಟ್ಟ ಮಾಡಿರಿ ಏನ್ ಮಾಡ್ಬೇಕಾರ ಬಿಡು, ಅದು ನಿನಗ್ ಬಿಟ್ಟಿದ್ದ. ಆದ್ರೆ ನಿಜವಾದ ಭಕ್ತಿ ಯಾವ್ದಕ್ಕಂತಾರಂದ್ರ ನಾರದ ಭಕ್ತಿ ಸೂತ್ರದೊಳಗೆ ಬರೀತಾರ. ಬಹಳ ಸಿಂಪಲ್ ಭಕ್ತಿಗೆ ಲಕ್ಷಣ ಬರೀತಾರ ಅವ್ರ ಡೆಫಿನೇಷನ್. ಏನಂತಂದ್ರ ಸಾ ತ್ವ ಅತಸ್ಮಿನ್ ಪರಮ ಪ್ರೇಮ ರೂಪಾಹ ಭಕ್ತಿ. ಪರಮ ಪ್ರೇಮ ಭಕ್ತಿ ನೋಡ್ರಿ. ಪರಮಾತ್ಮನನ್ನ ಪ್ರೇಮಿಸೋದು, ಪ್ರೀತಿಸೋದು ಅಷ್ಟೇ. ನಿಮ್ಗೆ ಗೊತ್ತಿರ್ಬೇಕು. ಸಂತ ಮೀರಾ ಅಂತ ತಿಳ್ಕೊಂಡು, ಸಂತ ರಾಧಾ ಅಂತ ತಿಳ್ಕೊಂಡು ಪರಮಾತ್ಮನನ್ನು ಎಷ್ಟು ಪ್ರೀತಿಸ್ತಿದ್ಲು ಅಂತಂದ್ರ, ಆಕೆ ಒಂದೊಂದ್ ಸಾರಿ ಹೇಳ್ತಿದ್ಲಂತ. ಏನಂತಂದ್ರ, ಹೇ ಪರಮಾತ್ಮ, ಹೇ ಕೃಷ್ಣ, ಹೇ ಪಾಂಡುರಂಗ, ನಿನ್ನ ನಾಮಸ್ಮರಣೆ ಮಾಡಿ 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 ನನಗೆ ಏನಾಗ್ಯದ ಅಂತಂದ್ರ ನಂದು ನಾನು ಹುಚ್ಚಾಗಿಬಿಟ್ಟಿನೋ ಯಪ್ಪ, ಹುಚ್ಚಾಗಿಬಿಟ್ಟಿನ. ಅವನ ನಾಮಸ್ಮರಣೆ ಒಳಗೆ ಹುಚ್ಚಾಗಿ ಬಿಡ್ಬೇಕ್ರಿ ಅವ, ಹುಚ್ಚಾಗಿ ಬಿಡ್ಬೇಕು. ಅದಕ್ಕೆ ಒಬ್ರು ವಚನದೊಳಗೆ ಬರೀತಾರ, ಏನು ಭಕ್ತನಾಗಬೇಕು ಭವವ ಹರಿದು, ಭಕ್ತನಾಗಬೇಕು ಸಕಲ ಪ್ರಪಂಚವ ಮರೆತು. ಸುಮ್ಮನ ಹಂಗ ಡೋಂಗಿ ಭಕ್ತ ಆದ್ರೆ ದೇವ್ರ ಒಳಗಿಲ್ಲ. ಮಂದಿ ನೋಡ್ಬೇಕಂತ ಭಕ್ತಿ ಮಾಡಿದ್ರೆ ದೇವ್ರ ಒಳಗಿಲ್ಲ. ಮಂದಿ ಒಲಿತಿರ್ಬೇಕು, ಅವ ಒಲಿದು ಬಹಳ ಕಷ್ಟ ಅದ. ಜನರು ಮೆಚ್ಚುತ್ತ ನಿನ್ನ ಕೈಲಾಸ ಕೊಯ್ವರೆ, ಜನರೇನು ಬಲ್ಲರು ಒಳಗಾಗೋ ಕೃತ್ಯವ. ಇವ್ರು ಮೆಚ್ಚುದು ಬೇಕಂಗಿಲ್ಲ, ಮ್ಯಾಲೊಬ್ಬ ಕುಂತಾನ ಅವ ಹೌದೌದು ಅನ್ಬೇಕ, ಅವ ಮೆಚ್ಚಬೇಕಾಗುವಂಗ ನಾವು ಭಕ್ತಿ ಮಾಡೋದಂದ್ರ ಅದಿಲ್ಲಿ ಸಾಮಾನ್ಯ ಎಲ್ಲ ತಾಯಿಯಂದಿರ. ಹುಚ್ಚು ಹಿಡಿಬೇಕು. ಎಷ್ಟೋ ಮಂದಿಗೆ ಹಿಂದ ಹುಚ್ಚು ಹಿಡ್ದದ, ಎಲ್ಲ ಮರಿಬೇಕು. ಈಗೇನು ಬಂದಿರಲ್ಲ, ಈಗ ನಿಮ್ ತಲೆಯಾಗ ಏನೂ ಇಲ್ಲ ನೋಡ್ರಿ. ಒಟ್ಟು ನಾ ಏನ್ ಹೇಳ್ತೀರೋ ಅದನ್ನ ಕೇಳ್ಕೊತಾನ ಕುಂತಾರಿ. ನಿಮ್ಮ ಗಂಡ ನೆನಪಿಲ್ಲ, ನೆನಪದ ನಿಮ್ಮತ್ತ ಈಗ ನೆನಪು ಬಂದ್ ನೋಡ್ರಿ ಸ್ವಾಮಿ, ನೀವ್ ಹೇಳ ಅಂತೀರ. ಇನ್ಕತ್ತಕ ಇದ್ದಿದ್ದಿಲ್ಲವ. ಈಗ ನೀವು ಗಂಡ ಅಂದುಕೊಳ್ಳೆ ನಮಗ್ ನೆನಪು ಬತ್ ನೋಡ್ರಿ, ಏಂತ ಅಂದುಕೊಳ್ಳೆ ನೆನಪು ಬತ್ ನೋಡ್ರಿ. ಹೆಂಗದ ಇಲ್ಲಿ ಬರೀ ಒಂದು ತಾಸು ನಿಮಗೆ ಏನೂ ಗೊತ್ತಿಲ್ಲ. ನಿಮ್ ಮನ್ಯಾಗ ರೊಕ್ಕ ಇಟ್ಟಿಟ್ರ ನೆನಪದೇನಿ ಇಲ್ಲ, ಎಲ್ಲ ಮರ್ತೀರಿ. ತ್ರಿಜನಿ ರೊಕ್ಕ ರೂಪಾಯಿ ಹೊಲ ಮನೆ ಎಲ್ಲ ಮರ್ತು ಬಿಟ್ಟಿರಿ ನೀವು. ಈಗ ಏನಂತಂದ್ರ ಬರೇ ಪರಮಾತ್ಮನ ಧ್ಯಾನ ಚಿಂತನೆ ಬರೇ ಒಂದು ತಾಸು ಇಟ್ಟು ಮಾಡ್ತೀರಲ್ಲ, ಇದು ಎಷ್ಟು ನಿಮಗ ಫಲ ಕೊಡ್ತದ ತಾಯಿದ್ದೀರ, ಇದು ಎಷ್ಟೋ ಫಲ ಕೊಡ್ತದ. ಆದ್ರ ಮೊದಲಿನ ಸಂತರು ಶರಣರು ಹಿಂಗ್ ಒಂದ ತಾಸ ಅಲ್ರಿ, ದಿನದ 24 ತಾಸು ಯಾವತ್ತು ಪರಮಾತ್ಮ ಪಾಂಡುರಂಗ 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 ಅಂತಿದ್ರು. ಅಂದಾಗ ಅವ್ರಿಗೆ ಇದೇ ಚರ್ಮ ಚಕ್ಷುವಿನಿಂದ ಭೇಟಿ ಆಗ್ಯಾನ್ರಿ ಪರಮಾತ್ಮ. ಅವ್ರಿಗೆ ಇದ ಕಣ್ಣಿನಿಂದ ನೋಡ್ಯಾರ ಅವರು, ಇದ ಕಣ್ಣಿನಿಂದ ನೋಡ್ಯಾರ ಅವ್ರು. ಒಂದ್ಸಾರಿ ರಾಧಾ ಅವನ್ನ ಧ್ಯಾನ ಮಾಡ್ಲಾರ್ದ ಒಟ್ಟ ಇರ್ತಿದ್ದಿಲ್ಲ. ದಿವ್ಸ 24 ತಾಸು ಬರೇ ಕೃಷ್ಣನ್ ನಾಮಸ್ಮರಣೆ ಮಾಡ್ತಿದ್ಲು. ಮತ್ತ ಅದ್ರಾಗ ಅವನ್ನ ನೋಡ್ಲಿಲ್ಲ ಅಂದ್ರೆ ಸಮಾಧಾನ ಆಕ್ಕಿದ್ದಿಲ್ಲ ಆಕೆಗೆ. ರಾಧಾಗ ಒಟ್ಟು ಕೃಷ್ಣನ ನೋಡ್ಲಿಲ್ಲ ಅಂದ್ರ ಅಷ್ಟು ಪ್ರೀತಿಸ್ತಿದ್ಲು. ಯಾರನ್ನ? ಕೃಷ್ಣನನ್ನ. ಅಷ್ಟು ಪ್ರೇಮಿಸ್ತಿದ್ಲಕಿ ಪರಮಾತ್ಮನನ್ನ. ನೋಡ್ರಿ, ನಾವು ಯಾರನ್ನ ಪ್ರೀತಿಸ್ತೀವಲ್ಲ ಅವ್ರು ಯಾವತ್ತೂ ನಮ್ ಜೊತೆ ಇರ್ತಾರ, ನಮ್ ಚಿಂತನೆ ಮಾಡ್ತಾರ ಅವ್ರು. ಈಗ ನಾವು ನಮ್ ಗಂಡನ ಪ್ರೀತಿಸ್ತೀವಿ, ನಮ್ ಹೆಂಡತಿನ ಪ್ರೀತಿಸ್ತೀವಿ. ನಾವು ನಮ್ಮ ಗಂಡನ ಪ್ರೀತಿಸ್ತೀವಿ ಅಂತ ತಿಳ್ಕೊಂಡ ನಮ್ಮ ಗಂಡ ನಮ್ಮ ಕ್ಷೇಮವನ್ನ ಎಲ್ಲ ನೋಡ್ತಾನಿಲ್ರಿ. ಅವ್ ಎಲ್ಲ ನೋಡ್ತಾನ. ನಮ್ ಬಟ್ಟೆ, ನಮ್ಮ ಊಟ, ನಮ್ಮ ಹೊಟ್ಟಿ, ನಮ್ಮ ಅರಿವಿ, ನಮ್ಮ ಬಂಗಾರ ಎಲ್ಲ ಅವನೇ ನೋಡ್ತಾನ. ಯಾಕ? ಅವ್ನ ನಾವು ಪ್ರೀತಿಸ್ತೀವಿ, ನಮ್ ಗಂಡನ. ಮತ್ತ ನಮ್ಮ ಹೆಂಡತಿನ ನಾವು ಪ್ರೀತಿಸ್ತೀವಿ. ನಮ್ಮ ಗಂಡನನ್ನ ನಾವು ಪ್ರೀತಿಸೋದ್ರಿಂದ ನಮ್ಮ ಜೊತೆ ಇರ್ತಾನ, ನಮಗೆಲ್ಲ ಬೇಡಿಕೆ ಕೊಡ್ತಾನ. ಆ ಪರಮಾತ್ಮನನ್ನು ಪ್ರೀತಿಸಿದ್ರ ಅವ್ ಕೊಡಂಗಿಲ್ಲನ್ರಿ, ಅವ್ ಭೇಟಿ ಆಗಂಗಿಲ್ಲನ್ರಿ. ನಾವು ಬೇಡಿದ್ದು ಕೊಡಂಗಿಲ್ಲ ಪರಮಾತ್ಮ. ಬರೀ ಗಂಡ ನಮ್ಮ ಜೊತೆ ಇರ್ತಾನಂದ್ರ ಅವನ್ ಧ್ಯಾನ ಮಾಡಿದ್ರೆ ದಿನದ 24 ತಾಸು ನಮ್ಮ ನೆಳ ಹೆಂಗದ ನೋಡ್ರಿ ಹಂಗೆ ಇರ್ತಾನ. ಇಷ್ಟ ಕಾಣಂಗಿಲ್ಲವ, ನಿಮ್ಮ ಕಣ್ಣಿಗೆ ಕಾಣಂಗಿಲ್ಲ. ಆದ್ರ ಯಾರು ಅವನ್ನ ಧ್ಯಾನ ಮಾಡ್ತೀರಲ್ಲ, ಅದು ವಿಶ್ವಾಸದಿಂದ
ನಂಬಿಕೆಯಿಂದ ಯಾರು ಅವ್ನು ನೆನೆಸ್ತಿರ್ಲ ನಿಮ್ಮ ಹಿಂಬಲ ಯಾವತ್ತು ನಿಮ್ಮ ನಳ್ಳಿನ ಜೊತೆ ಇರ್ತಾನೆ ಪರಮಾತ್ಮ. ರಾಧಾ ಹೆಂಗ ಪ್ರೀತಿಸ್ತಿದ್ಲು ಅಂತಂದ್ರ, ಹೆಂಗ ಪ್ರೇಮಿಸ್ತಿದ್ಲು ಅಂತಂದ್ರ ಪವಿತ್ರವಾದ ಪ್ರೇಮ, ಪವಿತ್ರವಾದ ಪ್ರೇಮ. ಅದು ಪ್ರೇಮ ಎಂತಹದ್ದು ಅಂತಂದ್ರ ಕಾಮರಹಿತವಾದ ಪ್ರೇಮ. ಆ ಪ್ರೇಮಕ್ಕೆ ಪರಮಾತ್ಮ ಒಲಿತಾನೆ. ಅದೇ ಆ ಪ್ರೇಮವೇ ಜ್ಞಾನ, ಆ ಪ್ರೀತಿಯೇ ಜ್ಞಾನ. ಅದರಲ್ಲಿ ನಾನು, ನನ್ನದು, ಆಸೆ ಇವು ಯಾವೂ ಇರಬಾರದು. ಇವುಗಳಿಂದ ಹೊರತಾಗಿರ್ತಕ್ಕಂಥ ಪ್ರೇಮ ಏನದ, ಆ ಪ್ರೇಮಕ್ಕೆ ಪರಮಾತ್ಮ ಎಲ್ಲಿದ್ದು ಓಡಿ ಬರ್ತಾನೆ. ರಾಧಾ ಹಂಗ ಪ್ರೇಮಿಸ್ತಿದ್ಲು, ಹಂಗ ಪ್ರೀತಿಸ್ತಿದ್ಲು. ರಾಧಾನ ಗಂಡ ಬೇರೆ ಅದಾನ್ರಿ ಮತ್ತೊಬ್ಬ. ಬಹಳ ಮಂದಿ ತಪ್ಪು ತಿಳ್ಕೊತಾರ, ರಾಧಾ ತಪ್ಪು ತಿಳ್ಕೊತಾರ ಬಹಳ ಮಂದಿ. ಆದ್ರ ಅವರ ಭಕ್ತಿ ಬಾಂಧವ್ಯ ಮಾತ್ರ ಇತ್ತಲ್ಲಿ, ಬೇರೆ ಯಾವ ಸಂಬಂಧನೂ ಇಲ್ಲ. ಭಕ್ತಿ ಬಾಂಧವ್ಯ ಮಾತ್ರ ಇತ್ತ ರಾಧನಿಗೆ ಮತ್ತು ಕೃಷ್ಣನಿಗೆ. ಪವಿತ್ರವಾದ ಪ್ರೇಮ ಇತ್ತದು, ಪವಿತ್ರವಾದ ಪ್ರೇಮ. ಒಂದು ದಿನಾನು ನೋಡ್ಲಿಲ್ಲ ಅಂದ್ರೆ ಆಕೆಗೆ ಸಮಾಧಾನ ಆಗ್ತಿದ್ದಿಲ್ಲ. ಕೃಷ್ಣ ಒಂದು 8 ದಿವಸ ಬೆಟ್ಟ ಆಗಿದ್ದಿಲ್ಲ. ಬೆಟ್ಟ ಆಗಲಾರಕ್ಕೆ ಆಕೆಗೆ ಊಟ ಹತ್ಲಿಲ್ಲ. ಕೃಷ್ಣನನ್ನು ನೋಡ್ಬೇಕಂತ ತಿಳ್ಕೊಂಡು ಓಡಿ ಅವ್ರ ಮನೆಗೆ ಬಂದ್ಲು. ಕೃಷ್ಣನ ಮನೆಗೆ ಬಂದು, ದೊಡ್ಡ ಮಣಿ ಕೃಷ್ಣಂದು ಅರಮಣಿಯೊಳಗ ಹೀಗ ಕಟ್ಟಿ ಮ್ಯಾಗ ಬಂದು ಕೂತ ಕೃಷ್ಣ ಅಂತ ಕೂಗಿದ್ಲು. ಹೇ ಪರಮಾತ್ಮ, ಹೇ ಪಾಂಡುರಂಗ ಅಂತ ಕೂಗಿದ್ಲು. ಮನ್ಯಾಗ ಕೃಷ್ಣ ಇದ್ದಿದ್ದಿಲ್ಲ, ಅವನ ಹೆಂಡತಿಯರಿದ್ರು. ಕೃಷ್ಣಗೆ ಬಹಳ ಮಂದಿ ಹೇಳ್ತಾರ, ಅದ್ರಾಗ ಒಂದು 8-10 ಮಂದಿ ಇರ್ಬೇಕು ಮನ್ಯಾಗ. ಅವ್ರು ಬಂದ್ರ ಹೊರಗ ಬಂದು ರಾಧಾನ್ ನೋಡಿದ ಕೂಡಲೇ ರಾಧಾನ ಮ್ಯಾಗ ಬಾಳ ಹೊಟ್ಟೆ ಕಿಚ್ಚರಿ. ಅವ್ರೆಲ್ಲ ರಾಧಾನ ಮ್ಯಾಗ ಬಾಳ ಹೊಟ್ಟೆ ಕಿಚ್ಚ. ಯಾಕಂದ್ರ ಯಾವತ್ತು ಕೃಷ್ಣ ಬರೇ ರಾಧಾ 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 ಅಂತಿರ್ತಾನ. ನಿಮ್ ಭಾವನೆ ಹೆಂಗಂದ್ರ ನಮ್ ಗಂಡ ಒಟ್ಟ ನಮ್ಮನ್ನ ನೆನೆಸ್ಬೇಕವ, ಬೇರೆದವ್ರು ನೆನೆಸ್ಬಾರ, ನಮ್ ಭಾವನೆ ಇದೆ. ಮತ್ತ ಹಂಗ ಎಲ್ಲರದು ಇರ್ತದ. ರುಕ್ಮಿಣಿದು ಹಂಗ ಇತ್ತು. ಈಗ ನಿಮ್ ಗಂಡ ಫೋನ್ಯಾಗ ಮಾತಾಡ್ತಿರ್ತಾನ. ಬಾಳ ಮಂದಿ ಹೇಳ್ತಿರ್ತಾರ ಏನಂತಂದ್ರ, ಫೋನ್ಯಾಗ ಬಾಳ ತಕ ಮಾತಾಡಕತ್ತಾನ. ಯಾರಿಗೆ ಮಾತಾಡಕತ್ತಾನ, ಏನ್ ಮಾತಾಡಕತ್ತಾನ, ಎಷ್ಟೊತ್ತು ಮಾತಾಡ್ತಾನ. ಇವ ಗಂಡನ ಮ್ಯಾಗ ಬಹಳ ವಿಶ್ವಾಸ ಇಡ್ಬೇಕು. ನಾವು ಬಹಳ ವಿಶ್ವಾಸ ಇಡ್ಬೇಕು. ನಮ್ಮಲ್ಲಿ ಏನು ಸಂಶಯ ಅದಲ್ಲ, ನಮ್ಮಲ್ಲಿ ಏನು ಸಂಶಯ ಇರ್ತದಲ್ಲ, ಆ ಸಂಶಯ ನಮ್ಮ ಮನೆಯನ್ನು ಸರ್ವನಾಶ ಮಾಡ್ತದೆ. ಅಲ್ಲ, 20, 30, 50 ವರ್ಷ ಆ ಗಂಡನ ಜೊತೆಗೆ ಬದುಕಿದೀವಿ, ಬಾಳೆ ಮಾಡಿದೀವಿ. ಅವನ ಅಸ್ತಿತ್ವ ಗೊತ್ತಿಲ್ಲ ನಮಗೆ. ದಿವಸ ಅವನ್ ಕೂಡ ಜಗಳ ತೆಗ, ಅಲ್ಲಿ ಅಲ್ಲಿ ಫೋನ್ ಮಾಡಿದೆ, ಇಲ್ಲಿ ಫೋನ್ ಮಾಡಿದೆ. ಒಮ್ಮೆ ನಂಬಿ ಬಿಟ್ರೆ ಮುಗೀತು. ಹಂಗಿರ್ಬೇಕು. ಆಕೆ ಹೊರಗೆ ಬಂದ ನೋಡಿದ್ಲು, ಬಹಳ ಹೊಟ್ಟೆ ಕಿಚ್ಚಿತ್ತು ರಾಧಾನ ಮೇಲ. ಯಾಕ ರಾಧಾ ಎದಕ್ ಬಂದಿ ಅಂತಂದಾಗ, ಇಲ್ಲ ಕೃಷ್ಣನಿಗೆ ಭೇಟಿ ಆಗಕ್ಕೆ ಬಂದೀನಿ, ಪರಮಾತ್ಮನಿಗೆ ಭೇಟಿ ಆಗಕ್ಕೆ ಬಂದೀನಿ, ಅದಕ್ಕ ನಾನು ಭೇಟಿ ಆಗಕ್ ಬಂದೀನಿ, ಅದಾನೇನು ಅಂತಂದಾಗ ಅವ್ರಂದ್ರು, ಇಲ್ಲವ, ಅವ್ರ ಭಾಷೆನೇ ಬೇರೆ ಇರ್ತದ್ರಿ. ಪ್ರೀತಿಯಿಂದ ಮಾತನಾಡು ಮಾತಾ ಬೇರೆ. ಈಗ ನಿಮ್ಮ ಮನೆಗೆ ಯಾರು ಬಂದ್ರು ಅಂತಂದ್ರೆ, ನಿಮಗ್ ಬೇಕಾದವ್ರು ಬಂದ್ರ ಬರ್ರಿ ಈಗ ಬಂದ್ರೇನ್ರಿ, ಆರಾಮದೇರೇನ್ರಿ ಅಂತೀರಿ. ಅದಾಗ ನಮ್ಮ ತಾಯಿಯಂದ್ರ ನೋಡ್ಬೇಕು. ತವ್ರ ಮನೆಯವ್ರ ಕಡೆ ಬಂದ್ರಂದ್ರ ಏನ್ ಚಾ ಮಾಡಿದ್ದು, ಹೋಳಿಗೆ ಮಾಡಿದ್ದು. ತವ್ರ ಮನಿ ಸಂಬಂಧಿಕರು ಬಂದ್ರಂದ್ರ, ಬಾಯವ್ವ ಈಗ ಬಂದೇನು, ಆರಾಮದೇನು, 2 ದಿವ್ಸ ಇರ್. ಅದ ಗಂಡನ ಮನಿ ಸಂಬಂಧಿಕರು ಬಂದ್ರು, ಯಾವಾಗ ಬಂದಾವು, ಹಂಗ ಬರುದ ಮಾಡ್ತಾವ್.